ಇದು 30 kg ಸಾಂಬಾರು ಪೌಡ್ರು, ಇದು 10 kg ಧನಿಯಾ ಪೌಡ್ರು. ಇವತ್ತು ನಾವು ಮನೆ ಹತ್ರನೇ ಸಾಂಬಾರು ಪೌಡ್ರ್ ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋ ಐಟಮ್ಮು 20 kg ಧನಿಯಾ, 1 kg ಜೀರಿಗೆ, 1 kg ಹೆಸರುಬೇಳೆ, ಕಡಲೆಬೇಳೆ 1 kg, ಕಾಳು ಮೆಣಸು 1/2 kg, ಉದ್ದಿನಬೇಳೆ 1 kg, ಮೆಂತ್ಯ 1/2 kg, 1/2 kg ಸಾಸಿವೆ, ಅರಶಿನ ಕೊಂಬು ಅರ್ಧ kg, 2 kg ತೊಗರಿಬೇಳೆ, ಗಸಗಸೆ 1/4 kg, ಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ 3 kg, ಖಾರದ ಮೆಣಸಿನ್ಕಾಯಿ 5 kg ಎಲ್ಲ ಹಾಕಿ ಸಾಂಬಾರು ಪೌಡ್ರು ಮನೆಯಲ್ಲೇ ಮಾಡಿದರೆ ಪ್ಯಾಕೆಟ್ಗಿಂತ ಮನೆ ಸಾಂಬಾರು ಪೌಡ್ರೆ ಟೇಸ್ಟಾಗಿರುತ್ತೆ. ಸಾಂಬಾರು ಚೆನ್ನಾಗಿರುತ್ತೆ. ಹಾಕ್ಕೋಬೇಕು, ಮೆಂತ್ಯ ಹಾಕ್ಕೊಂಡು ಎಲ್ಲ ಹುರ್ಕೊಂಡು ನಾವೆಲ್ಲ ಚೆನ್ನಾಗೆಲ್ಲ ಈ ಥರ ಹುರ್ಕೊಂಡು ಸಾಂಬಾರು ಪೌಡ್ರು ಮನೆಯಲ್ಲೇ ಮಾಡಿ ಮೆಂತ್ಯ ನೀಟಾಗಿ ಒಂದು ಸ್ವಲ್ಪ ಸ್ಮೆಲ್ಲು ಕಲ್ಲರು ಬರೋವರೆಗೂ ನೀಟಾಗಿ ಹುರ್ಕೊಂಡು ಎಲ್ಲ ಬೇಳೆನು ಧನಿಯಾ ಎಲ್ಲ ಈ ಥರ ಹುರ್ಕೊಂಡು ನೀಟಾಗಿ ಸೌದೆ ಒಲೆಯಲ್ಲಿ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ. ನಮ್ಮಮ್ಮ ಹಳ್ಳಿಯಲ್ಲೆಲ್ಲ ಇದೇ ಥರ ಮಾಡ್ತಿದ್ರು. ಅದಕ್ಕೆ ನಾನು ಬೆಂಗಳೂರಲ್ಲಿದ್ರೇನು ಹಳ್ಳಿ ಸ್ಟೈಲೇ ಮಾಡ್ತಾಯಿದ್ದೀನಿ. ಸಾಂಬಾರು ಪೌಡ್ರ್ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹುರ್ಕೊಂಡು ಬಿಸಿಲಿಗೆ ಚೆನ್ನಾಗಿಟ್ಟು ಮಿಷನ್ಗೆ ಪೌಡ್ರ್ ಹಾಕಿ ಪ್ಯಾಕೆಟ್ ಮಾಡಿ ಸೇಲು ಮಾಡ್ತೀನಿ ನಾನು. ನೋಡಿ ಈ ಥರ ಇದಾಗಬಾರ್ದು, ಚೆನ್ನಾಗಿ ಹುರ್ಕೋಬೇಕು. ಕಲರು ಮೀಡಿಯಮಾಗಿ ಬರಬೇಕು. ಕಲರ್ ಮೀಡಿಯಮ್ ಆಗಿ ಬರಬೇಕು. ಆದರೆ ಸಾಂಬಾರು ಮಾಡಿದರೆ ಟೇಸ್ಟಾಗಿ ತಿಂತಾರೆ ಅಷ್ಟೇ. ನೋಡಿ ಅದು ಧನಿಯಾ ಉರಿಯೋದು ಬರಲ್ಲ ನಮ್ಮ ಮನೆಯವ್ರಿಗೆ. ನೋಡಿ ಈ ಥರ ಮಾಡ್ತಾರೆ ಮಾಡು ಅಂದರೆ. ಈ ಥರ ಸೌದೆ ಒಲೆ ಮೇಲೆ ಹುರಿದ್ರೆ ನೀಟಾಗಿ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಈ ಥರ ನೀಟಾಗಿ ಹುರ್ಕೊಂಡು ಮಾಡ್ತಾರೆ. ಇದು ಅರಶಿನ ಕೊಮ್ಮು ಏನು ಕಕ್ಕ ಅದು ಸಾಂಬಾರು ಪುಡಿಗೆ ಧನಿಯಾ ಪುಡಿಗೆ ಹಾಕ್ತೀವಿ. ಇದನ್ನು ಸಾಂಬಾರು ಪೌಡ್ರ್ ಮಾಡಿ ನಮ್ಗೆ ಕಳಿಸ್ಕೊಡಕ್ಕೆ 1 kg 600 ರೂಪಾಯಿ ಬೇಕಾ ತಗೊತೀರಾ? ಸೇಲ್ ಮಾಡೋಕ್ಕೆ ನಾನು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ. ಒಲೆ ಮೇಲೆ ಮಾಡ್ತಾ ಇರೋದು ಎಲ್ಲ ಅಲ್ಲಿ ಸ್ಟೈಲಲ್ಲಿ. ನಮ್ಮಮ್ಮ ಇದೇ ಥರ ಹೇಳ್ಕೊಟ್ಟಿದ್ದಾರೆ ನಮಗೆ ಸಾಂಬಾರು ಪೌಡ್ರು. ನಾನು ಇದೇ ಥರ ಕಲ್ತಿದ್ದೀನಿ. ನಮ್ಗೊಂದು kg ಕೊಟ್ಬಿಡಕ್ಕ. ಸರಿ ಕೊಡ್ತೀವಮ್ಮ. 2 ಹಸಿಮೆಣಸಿನ್ಕಾಯಿ ಹಾಕಕ್ಕ. ಇದು ಹಸಿಮೆಣಸಿನ್ಕಾಯಿ ಅಲ್ಲಮ್ಮ, ಇದು ಒಣಮೆಣಸಿನ್ಕಾಯಿ ಸಾಂಬಾರು ಪುಡಿಗೆ ಮಾಡ್ತಾ ಇರೋದು. ಏನಕ್ಕೆ ಅವಕ್ಕ ಗೊಜ್ಜಿಸ್ಕಾಕೆಲ್ಲ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಬೇಕು, ಒಣಮೆಣಸಿನ್ಕಾಯಿ ಎಲ್ಲ. ಸರಿ, ನಿಮ್ಗೆ ಯಾವ್ದು ಬೇಕಾ ತಗೊಳ್ಳಿ ಮೇಡಮ್. ಅಲ್ಲ ಇದು ಒಣಮೆಣಸಿನ್ಕಾಯ? ಹಾಂ, ಒಣಮೆಣಸಿನ್ಕಾಯ. ಒಣಮೆಣಸಿನ್ಕಾಯಿ ಅಲ್ಲ, ಅದು ಹಸಿಮೆಣಸಿನ್ಕಾಯಿ ನಿಮಗೆ. ಹಾಂ, ಅವೇನು ಅದು ಅರ್ಧ ಮೆಣಸಿನ್ಕಾಯಿ. ಯಾವನ್ನ 2 ಕೊಡಕ್ಕೆ? ಯಾವ್ದು ಕೊಡಲಿ? ಒಣಮೆಣಸಿನ್ಕಾಯಿ ಬೇಡ್ಗೆಕಾಯಿ ಕೊಡ್ಲಾ? ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಅಲ್ಲಮ್ಮ, ಇದು ಒಣಮೆಣಸಿನ್ಕಾಯಿ. ಅದು ಗೊಜ್ಜಿಸ್ಕೊಳಕ್ಕ ಚೆನ್ನಾಗಿದೆ. ಇವೆರಡ ಎತ್ಕೊಡ್ಲಕ್ಕ ಹಾಕ್ತೀರ ನೀವೇ? ನಮ್ಮ ಮನೆ ಹತ್ರ ಜಾಗ ಇಲ್ಲ ಸಾಂಬಾರು ಪುಡಿ ಮಾಡಕ್ಕಂತ. ಇವ್ರ ಮನೆ ಹತ್ರ ಬಂದರೆ ನೋಡಿ ಇವ್ರು ಈ ಥರ ಬಟ್ಲು ಹಿಡ್ಕೊಂಡು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೊಡಿ, ಒಣಮೆಣಸಿನ್ಕಾಯಿ ಕೊಡಿ ಅಂತ ಕೇಳ್ಕೊತಾ ಇರ್ತಾರೆ. ಸಾಕಕ್ಕ, ಥ್ಯಾಂಕ್ಸ್ ಅಕ್ಕ. ಸರಿ, ಓಕೆನಮ್ಮ. ಬೇರೆ ಬೇರೆ ಏನನ್ನ ಮಿಕ್ಸ್ ಏನು ಮಿಕ್ಸ್ ಮಾಡಲ್ಲ ಇದರಲ್ಲಿ. ಚೆನ್ನಾಗಿರ್ತದ? ನಾವೆಲ್ಲ ಓನಾಗೆ ಮಾಡೋದು, ಏನು ಮಿಕ್ಸ್ ಮಾಡಲ್ಲ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮ ಇದೇ ಥರ ಮಾಡ್ತಿದ್ರಲ್ಲ ಸಾಂಬಾರು ಪುಡಿ. ಇವಾಗ ಮಾಡ್ತಾರ? ನಮ್ಮಮ್ಮ ಈಗೂ ಮಾಡ್ತಾರೆ. ನಮ್ಮಮ್ಮಗೆ ವಯಸ್ಸಾದ್ರೇನು ನಮ್ಮಮ್ಮ ಇದೇ ಥರನೇ ಮಾಡ್ತಾರೆ. ಚೆನ್ನಾಗಿದ್ದಾರೆ ನಮ್ಮಮ್ಮ. ನಮ್ಮಮ್ಮ ಇವಾಗೂ ಚೆನ್ನಾಗಿದ್ದಾರೆ. ಸ್ಕೂಲ್ ಹತ್ರ ಹೋಗ್ತಾರೆ, ವ್ಯಾಪಾರ ಮಾಡ್ಕೊಂಬರ್ತಾರೆ. ಎಷ್ಟು ಕೆಲಸ ಮಾಡಿದ್ರೇನು ನಮ್ಮಮ್ಮ ನೋಡಿ ಇದೇ ಥರ ಹಳ್ಳಿ ಥರನೇ ಅಡುಗೆ ಮಾಡೋ ಸಾಂಬಾರು ಪುಡಿ ಧನಿಯಾ ಪುಡಿ ಎಲ್ಲ ಈ ಥರನೇ ಮಾಡಿ. ನಮ್ಮದು ಕೋಲಾರ ಹತ್ರ ಸುತ್ತೂರು ಅಂತ. ನಮ್ಮ ಅತ್ತೆ ಮನೆಯಲ್ಲೂ ನಮ್ಮ ಅತ್ತೆನೂ ಇದೇ ಥರನೇ ಮಾಡ್ತಾರೆ. ನಮ್ಗೆ ಈ ಥರ ಹಳ್ಳಿಯಲ್ಲಿ ಮಾಡಿ ತಿನ್ನು ರೂಢಿ ಆಗ್ಬಿಟ್ಟು ಈ ಪ್ಯಾಕೆಟ್ ಸಾಂಬಾರು ಪೌಡ್ರು ಧನಿಯಾ ಪುಡಿ ಇದೆಲ್ಲ ಇಷ್ಟ ಆಗಲ್ಲ ನಮಗೆ. ನಮಗೂ 1 kg ಕೊಡಿ, ಟೇಸ್ಟ್ ನೋಡ್ಬಿಟ್ಟು ಚೆನ್ನಾಗಿದ್ರೆ ನಾವು ಮತ್ತೆ ಇನ್ನೊಂದು ಆಯ್ತಕ್ಕ? ಟೇಸ್ಟ್ ನೋಡ್ತೀವಿ, ಚೆನ್ನಾಗಿದ್ರೆ
ನಾನು ಆಮೇಲೆ ನಿಮ್ಮ ಹತ್ರನೇ ತಗೊಂತೀನಿ, ನಮ್ಮ ಫ್ರೆಂಡ್ಸು ಎಲ್ರಿಗೂ ಹೇಳ್ತೀನಿ ಅಕ್ಕ. ಸರ್ಗೆ ಎಲ್ಲರಿಗೂ ಹೇಳಿ ಇದೇ ಥರನೇ ಹಳ್ಳಿಯಲ್ಲಿ ಯಾವ ಥರ ಮಾಡ್ತಾರೆ ಈ ಥರ ನೋಡಿ ಒಲೆಯಲ್ಲಿ ಇಟ್ಬಿಟ್ಟು ನೋಡಲ್ಲಿ ಒಲೆಯಲ್ಲಿ ಧನಿಯಾ ಉರಿಯೋಣ. ಅವರು ನಮ್ಮ ಮನೆಯವರು ಅವ್ರಿಗೆ ಧನಿಯಾ ಎಲ್ಲ ಉರಿಯೋದು ಸರಿಯಾಗಿ ಬರಲ್ಲ. ಅವ್ರು ನೋಡು ಆ ಥರ ಏನೋ ಮಾಡ್ತಾ ಇರ್ತಾರೆ. ಮತ್ತೆ ಈ ಚಿಕನ್ ಮಟನ್ ಧನಿಯಾ ಪುಡಿ ಹಾಕಿ ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿದೆ ಅಂತ 2 ಮುದ್ದೆ ತಿಂತಾರೆ ಅವರು. ಯಾವ ರಕ್ಕ ಎಣ್ಣದ? ಆ ಎಣ್ಣೆದು ಶ್ರೀನಿವಾಸಪುರ ಹತ್ರ ಕ್ವಾಟ್ಪಲ್ಲಿ ಅಂತ. ನಿಮ್ದು ಕೋಲಾರ? ನಮ್ಮದು ಕೋಲಾರ ಹತ್ರ ಸುಕ್ಟೂರು. ಅಕ್ಕ ಇದೇನ್ಕ ಬೇವ್ ಸೊಪ್ಪು ಎತ್ಕೊಂಬಂದ್ಬಿಟ್ಟಿದ್ಯಾ? ಬೇವಿನ ಸೊಪ್ಪು ಅಲ್ಲಮ್ಮ, ಅದು ಕರ್ಬೇವಿನ ಸೊಪ್ಪು ಸಾಂಬಾರು ಪೌಡಿಗೆ ಅದನ್ನು ಸ್ವಲ್ಪ ಹುರಿದು ಮತ್ತೆ ಸಾಂಬಾರು ಪೌಡ್ರಲ್ಲಿ ಹಾಕ್ತಾರೆ. ಏನು ಬೇವಿನ ಸೊಪ್ಪು ಗೊತ್ತಾಗಲ್ವಾ? ಸಾಂಬಾರು ಪುಡಿ ಯಾವತ್ತೂ ಮಾಡಿಲ್ವಾ ನೀವು? ಸಾಂಬಾರು ಪುಡಿ ನಾನು ಮಾಡಲ್ಲ, ಯಾವಾಗ ತಗೊಂಬಂದ್ಬಿಡೋದು. ರೆಡಿಮೇಡ್ ತಗೊಂಬರೋರಿಗೆ ಬೇವಿನ ಸೊಪ್ಪಿಗೆ ಕರ್ಬೇವಿನ ಸೊಪ್ಪಿಗೆ ವ್ಯತ್ಯಾಸ ಇಲ್ದಿರ ಮಾತಾಡ್ತೀರಾ ನೀವು. ಅಮ್ಮ ಹೇಳ್ಕೊಡ್ತಾ ಇರಲ್ವಾ ಕರ್ಬೇವಿನ ಸೊಪ್ಪು ಯಾವುದು ಬೇವಿನ ಸೊಪ್ಪು ಯಾವುದು ಈ ಥರ ಮಾಡೋದೆಲ್ಲ ಕಲ್ತಿಲ್ವಾ ನೀವು? ಹೇಳ್ಕೊಡ್ತಾ ಇದ್ರಕ್ಕ, ನಾನೇ ಕೇಳ್ತಾ ಇರಲಿಲ್ಲ. ಏನಂತ ಹೇಳ್ಕೊಡ್ತಿದ್ರ? ಅದೇ ಇದೆಲ್ಲ ಹೇಳ್ತಾ ಇದ್ರು ಹಿಂಗೆಲ್ಲ ಮಾಡೋದ. ನಾನು ಅದೇ ಮಾಡಿಟ್ರೆ ತಿನ್ನೋದು ಹೇಳ್ತಿದ್ರ? ಅದಷ್ಟೇ ಗೊತ್ತಿದ್ದು ನಂಗೆ ಅಕ್ಕ, ನಾನೇನು ಕೇಳ್ತಾ ಇರಲಿಲ್ಲ, ಕೇಳಿಸ್ಕೊಂತಾನೆ ಇರಲಿಲ್ಲ. ಅಕ್ಕ ಇದೇನು ಬರೀ ಅರಿಶಿನ ಸಾಂಬಾರು ಪೌಡ್ರಿಗೇನ ಇಲ್ಲ ಏನನ್ನು ಮನೆಯಲ್ಲಿ ಹಿಂಗೆ ಮಾಡಿ? ಇಲ್ಲ ಮನೇಲಿ ಮಾಡ್ತೀವಿ ಅಂದರೆ ನಾನು ಮಾಡಲ್ಲ. ನಮ್ಮ ಅತ್ತೆ ಈಗಲೂ ಇದೇ ಥರ ಅರಿಶಿನ ಒರ್ಲಲ್ಲಿ ಕುಟ್ಟಿ ಮತ್ತು ಜಲಡಿ ಮಾಡಿ ಡಬ್ಬಿಗೆ ಹಾಕೊಂಡು ಅದನ್ನೇ ಇವಾಗಲೂ ಅವ್ರು ಅದನ್ನೇ ಯೂಸ್ ಮಾಡ್ತಾರೆ ಸಾಂಬಾರಿಗೆ ಮಟನ್ಗೆ ಚಿಕನ್ಗೆ ಎಲ್ಲ. ದೇವ್ರಿಗೆ ಮಾತ್ರ ಪ್ಯಾಕೆಟ್ ತರ್ತಾರೆ ನಮ್ಮ ಅತ್ತೆ. ಮತ್ತು ಅಡುಗೆಗೆಲ್ಲ ನಮ್ಮ ಅತ್ತೆ ಇವಾಗಲೂ ಇದೇ ಥರನೇ ಕುಟ್ಟಿ ಜಲಡಿ ಹಿಡಿದು ಡಬ್ಬಿಗೆ ಹಾಕಿ ಇಟ್ಕೊಂಡಿರ್ತಾರೆ ನಮ್ಮ ಅತ್ತೆ. ಅದೇ ನಾನು ಪ್ಯಾಕೆಟ್ ಯೂಸ್ ಮಾಡ್ತೀನಿ, ಇದು ಸಾಂಬಾರು ಪೌಡಿಗೆ ಮಾತ್ರ ನಾನು ಯೂಸ್ ಮಾಡೋದಷ್ಟೇ. ಅಂದರೆ ಅವ್ರಿಗಿರೋ ಪೇಷನ್ಸ್ ನಮಗಿರಲ್ಲ. ಆದರೂ ಇವಾಗೂ ನೋಡಿ ನನಗೆ ಸಾಂಬಾರು ಪೌಡ್ರು ಮನೇಲಿ ಮಾಡಿದ್ರೇ ಸಾಂಬಾರು ಟೇಸ್ಟಾಗಿರೋದು. ಆ ಆನ್ಲೈನಲ್ಲಿ ಅದೇ 2 ನಿಮಿಷಕ್ಕೆ ಆರ್ಡ್ರ್ ಮಾಡ್ತಾರೆ ಬರುತ್ತೆ. ಆ ಸಾಂಬಾರು ಬಾಯಲ್ಲಿ ಇಡೋಕ್ಕೆ ಆಗಲ್ಲ, ಆ ಥರ ಇರುತ್ತೆ. ಈ ಸಾಂಬಾರು ಪೌಡ್ರ್ ಒಂದ್ಸಲ ತಿಂದು ನೋಡಿ, ಧನಿಯಾ ಪುಡಿ ಸಾಂಬಾರು ಪುಡಿ ಎಷ್ಟು ಟೇಸ್ಟಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ಒಲೆಯಲ್ಲೇ ಎಲ್ಲ ಹುರ್ಕೊಂಡು. ನಾನು ನಾಳೆ 1 kg ಅರ್ಶಿನ್ಕೊಂಬಿಟ್ಟು ಅಂದ್ಬಿಟ್ಟು ಹಿಂಗೆಲ್ಲ ಕುಟ್ಬಿಟ್ಟು ಪೌಡ್ರ್ ಮಾಡಿ ಒಂದು ಡಬ್ಬದಾಗ ಹಾಕಿಟ್ಬಿಡ್ತೀನಿ. ಏನಕ್ಕ ಈ ಥರನೇ ಮಾಡ್ಕೊಳ್ಳಿ. ಚೆನ್ನಾಗಿದ್ರೆ ಆಮೇಲೆ ಯಾವಾಗ ಹಿಂಗೆ ಮಾಡ್ತೀನಿ. ಸಾಂಬಾರು ಪುಡಿ ಧನಿಯಾ ಪುಡಿ ಈ ಥರ ಒಲೆ ಮೇಲೆ ಮಾಡಿದ್ರೇ ಸಾಂಬಾರು ಟೇಸ್ಟಾಗಿರೋದು. ಇವಾಗೆಲ್ಲ ರೆಡಿಮೇಡ್ ಬಂದು ಬೇಗ ಶುಗರ್ಗಳು BP ಬರುತ್ತೆ ನೋಡಿ. ಈ ಥರ ನಾವು ಓನಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಶುಗರ್ BP ಬರ್ತದಕ್ಕ? ಅರಶಿನ ಕೊಂಬಿಂದ ಅಲ್ಲ ಮೇಡಮ್, ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ? ಸಾಂಬಾರು ಪುಡಿ ಧನಿಯಾ ಪುಡಿ ಪ್ಯಾಕೆಟ್ಗಿಂತ ನಾವು ಓನ್ ಈ ಥರ ಮಾಡಿಕೊಂಡ್ರೆ ನೋಡಿ ಒಲೆ ಮೇಲೆ ಇಟ್ಟು ಎಲ್ಲ ಹುರ್ಕೊಂಡು ಬಿಸಿಲಿಗಿಟ್ಟು ಮಿಷನ್ಗೆ ಆಡಿಸ್ಕೊಂಬಂದು ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟಾಗಿ. ನಾಳೆ ತರಿಸ್ತೀನಿ ನಾನು. ನಾನು ಮಾವಿನಕಾಯಿ ಎತ್ಬಿಟ್ಟು 1 kg ಹಸಿಕೊಂಬ ಎಲ್ಲ ಕುಟ್ಟಿ ನಾನು ಮನೆಗೆ ಮಾಡಿ. ನಾನು ಪ್ಯಾಕೆಟ್ ಯಾವುದು ಯೂಸ್ ಮಾಡಲ್ಲ. ಚಿಕನ್ ಮಸಾಲ ಆಗಲಿ ಸಾಂಬಾರು ಪುಡಿ ಧನಿಯಾ ಪುಡಿ ಏನು ನಾನು ಪ್ಯಾಕೆಟೇ ಯೂಸ್ ಮಾಡಲ್ಲ. ನೀವು ಮಾಡ್ತೀರ ನಮ್ಗೆ 1 kg ಕೊಟ್ಬಿಡ್ರಕ್ಕ? ನಾನು ನೆಕ್ಸ್ಟು ಚಿಕನ್ ಮಸಾಲ ಮಾಡಿ ತೋರಿಸ್ತೀನಿ. ಸರಿ ಅಕ್ಕ, ನಮ್ಮನ್ನು ಸರಿ ಅಕ್ಕ. ಜೀರಿಗೆ ಮೆಣಸು ಉದ್ದಿನಬೇಳೆ ಕಡಲೆಬೇಳೆ ಗಸಗಸೆ ಹೆಸ್ರುಬೇಳೆ ಕಾಳು ಮೆಣಸು ಎಲ್ಲ ನೀಟಾಗಿ ಈ ಥರ ಹುರ್ಕೋಬೇಕು. ಸ್ವಲ್ಪ ಎಣ್ಣೆನ ಹಾಕ್ಕೊಬೇಕು. ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇವಾಗ ಮೆಣಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಬೇಯಿಸ್ಕೊಂಡು ಬೇಡಿಗೆ ಮೆಣಸಿನ್ಕಾಯಿ ಇದೆ. ಇದು ಜಾಸ್ತಿ ಇದು ಮಾಡಬಾರ್ದು.
ಬ್ಲ್ಯಾಕ್ ಬಂದ್ಬಿಡ್ತದೆ. ಲೈಟಾಗಿ ಬೇಯಿಸ್ಕೊಬೇಕಾ? ಹಾಂ, ಲೈಟಾಗಿ ಬೇಯಿಸ್ಬೇಕು. ಇದು ಮಾಮೂಲಿ ಖಾರ ಮೆಣಸಿನ್ಕಾಯಿ. ಖಾರ ಮೆಣಸಿನ್ಕಾಯಾ? ಹಾಂ, ಖಾರ ಸಿಲ್ಗಟ್ಟೆಕಾಯಿ ಅಂತಾರೆ. ಹಾಂ, ಇದು ಖಾರ ಜಾಸ್ತಿ ಇರ್ತದೆ. ಅವೆಲ್ಲ ಸುಮ್ಮನೆ ಖಾರ ಇದು ಕಲರ್ ಬರೋಕ್ಕೆ. ಹಾಂ, ಇದು ಖಾರ ಜಾಸ್ತಿ ಖಾರ ಇರೋದು ಇದೆ. ಅದು ಬರೀ ಕಲರ್ ಬರೋಕ್ಕೆ. ಕಲರ್ ಬರೋಕ್ಕೆ ಅದು. ಇದು ಫುಲ್ ಕಲರ್. ಹಾಂ, ಇದು ಖಾರ. ಸುಮ್ಮನೆ ಲೈಟಾಗಿ ಸುಮ್ಮನೆ ಹಂಗೆ ಬೆಚ್ಚಗೆ ಮಾಡಿಕೊಂಡ್ರೆ ಅದು ಹಸಿ ಸ್ಮೆಲ್ಲು ಹೋಗುತ್ತೆ. ಅದಕ್ಕೆ ಲೈಟಾಗಿ ಈ ಥರ ಮಾಡ್ಕೊಂಡ್ರೆ ಏನು ಮೇಡಮ್ ಅದು? ಇದು ಕಲರು ಬರುತ್ತೆ, ಟೇಸ್ಟ್ ಇರುತ್ತೆ. ಸಾಂಬಾರು ಪುಡಿಗೆ ಅರಿಶಿನ ಕೊಂಬು ಹಾಕಿದ್ರೇ ಚೆನ್ನಾಗಿ ಸಾಂಬಾರು ಟೇಸ್ಟ್ ಇರುತ್ತಾ? ಟೇಸ್ಟು ಬರುತ್ತೆ, ಕಲರು ಬರುತ್ತೆ. ಸಾಂಬಾರು ಹಾಂ, ಹಂಗಂತ ಮತ್ತೆ ನಾವು ಸಾಂಬಾರು ಒಳಗಡೆ ಹಾಕ್ಕೋಬೇಕು. ಹಾಂ, ಇದು ಕಲರ್ಗೆ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ. ಇದು ಚಕ್ಕೆ ಅಂದರೆ ಸಾಂಬಾರು ಪುಡಿಗೆಲ್ಲ, ಧನಿಯಾ ಪೌಡ್ರಿಗೆ. ಇದು ಸಾಂಬಾರು ಪುಡಿಗೆ ಹಾಕಲ್ಲ, ಧನಿಯಾ ಪೌಡ್ರಿಗೆ. ಅಂದರೆ ಜಾಸ್ತಿ ಇಲ್ಲ, ಸ್ವಲ್ಪ ಟೇಸ್ಟಿಗೆ. ಇದು ಲವಂಗ, ಧನಿಯಾ ಪೌಡ್ರ್ ಸ್ಮೆಲ್ ಚೆನ್ನಾಗಿರುತ್ತೆ. ಮಾಡಿಕೊಂಡು ಇದು ಧನಿಯಾ ಪುಡಿಗೆ, ಈ ಮಸಾಲೆ ಸಾರಿಗೆ ಬರೀ ಮಸಾಲೆ ಸಾಂಬಾರ್ಗೆ ಹಾಕ್ತಾರಲ್ಲ ಅದು ಧನಿಯಾ ಪೌಡ್ರ್. ಇದು ಚಕ್ಕೆ ಲವಂಗ ಸ್ವಲ್ಪ, ಅರಿಶಿನದ ಕೊಂಬಿದು. ಕಲರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಚಿಕನ್ಗೆ, ಮಟನ್ಗೆ, ಮಸಾಲೆ ಸಾಂಬಾರಿಗೆಲ್ಲ ಖಾಲಿ ಧನಿಯಾ ಪೌಡ್ರ್. ಇದು ಸಾಂಬಾರು ಪೌಡ್ರಿಗೆ ಇದು ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಬಿಸಿಲು ಬರುತ್ತಲ್ಲ, ನಾಳೆ ಮಧ್ಯಾಹ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇದು ಮತ್ತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಣಗಿಸ್ಬಿಟ್ಟು ಇದು ಫುಲ್ಲು ಮಿಕ್ಸ್ ಮಾಡಿ ಸಾಂಬಾರು ಪೌಡ್ರ್. ಇದು ಧನಿಯಾ ಪುಡಿಗೆ ಅಕ್ಕಿ ಹಾಕ್ತಾ ಇದ್ದೀರಾ? ಅಕ್ಕಿ ಒಂದು 1/4 kg ಅಷ್ಟು ಹಾಕ್ಕೋಬೇಕು ಸಾಂಬಾರು ಪುಡಿಗೆ. ಹಾಂ, ಅದಕ್ಕೆ ಅವಾಗಲೂ ಮರ್ತ್ಬಿಟ್ಟಿದ್ದೆ. ಮತ್ತು ಈಗ ಅಮ್ಮ ಫೋನ್ ಮಾಡಿ ಅಕ್ಕಿ ಹಾಕ್ದ ಅಂತ ಕೇಳಿದರು. ಮತ್ತು ಈಗ ಅದನ್ನು ರೋಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಂಪಗೆ ಹುರ್ಕೊಂಡು ಹಾಕ್ಬೇಕಾಗ್ತದೆ. ಏನಕ್ಕೆ ಇದು ಧನಿಯಾ ಪುಡಿಗ ಸಾಂಬಾರು ಪುಡಿಗ? ಸಾಂಬಾರು ಪುಡಿಗೆ ಹಾಕೋ, ಧನಿಯಾ ಪುಡಿಗೆ ಹಾಕಲ್ಲ, ಸಾಂಬಾರು ಪೌಡ್ರಿಗೆ. ಎಷ್ಟೊತ್ತಿಂದ ಮಾಡ್ತಾ ಇದ್ದೀರಕ್ಕ ಇದು? ಇದು 5 ಗಂಟೆಯಿಂದ ಮಾಡ್ತಾ ಇದ್ದೀವಪ್ಪ. ನೋಡಿ, 5 ಗಂಟೆಯಿಂದ ಜಾಸ್ತಿ ಪೇಷನ್ಸ್ ಇರ್ಬೇಕು ನೋಡಿ. ಈ ಥರ ಒಲೆಯಲ್ಲಿ ಮಾಡೋದು ಇದೆಲ್ಲ ಅಲ್ಲಿ ಸ್ಟೈಲ್ ಅಲ್ವಾ. ಈ ಥರ ಎಲ್ಲ ಮಾಡ್ಬೇಕಂದ್ರೆ 5 ಗಂಟೆಯಲ್ಲಿ ಕೂತ್ಕೊಂಡಿರೋದು. ಈಗ ಟೈಮ್ ನೋಡು 10 ಗಂಟೆ ಆಗ್ತಾ ಇದೆ. ಎಲ್ಲ ಈ ಥರ ಪೇಷನ್ಸ್ ಇಂದ ಮಾಡ್ಕೋಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದ? ಟೇಸ್ಟ್ ಚೆನ್ನಾಗಿರುತ್ತೆ. ಈ ಪ್ಯಾಕೆಟ್ಗಳೆಲ್ಲ ತಂದು ಮಾಡಿದರೆ ಸಾಂಬಾರು ನಮ್ಮ ಮನೇಲೂ ಇಷ್ಟ ಆಗಲ್ಲ. ನಮ್ಗೆ ಅವತ್ತಿಂದ ಹಳ್ಳಿಯಲ್ಲಿ ರೂಢಿ ಆಗ್ಬಿಟ್ಟು ನಾವು ಇದೇ ರೀತಿನೇ ಮಾಡ್ಕೊತೀವಿ ಸಾಂಬಾರು ಪುಡಿ. ಇದು ಧನಿಯಾ ಪುಡಿಗೆ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಇಟ್ಟರೆ ಪುಡಿ ನೀಟಾಗಿ ಚೆನ್ನಾಗಿ ಬರುತ್ತೆ. ಎಲ್ಲ ಬಿಸಿಲಿಗೆ ಇಟ್ಕೊಂಡು ಇದು ಮಾಡಬೇಕು. ನೆನ್ನೆಲ್ಲ ಈ ಥರ ಒಲೆಯಲ್ಲೆಲ್ಲ ಉಟ್ಕೊಂಡು ಇವತ್ತೆಲ್ಲ ಈ ಥರ ಬಿಸಿಲಿಗೆ ಇಟ್ಕೋಬೇಕು. ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬಿಟ್ಟು ಮಿಷನ್ಗೆ ಕೊಡಬೇಕು. ಇದು 30 kg ಸಾಂಬಾರು ಪೌಡ್ರು, ಇದು 10 kg ಧನಿಯಾ ಪೌಡ್ರು.